ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಜಸ್ಟ್ ಒಂದು ಕಪ್ ಅನ್ನವನ್ನು ಬಳಸಿ ನಾನು ತುಂಬಾ ಟೇಸ್ಟಿ ಹಾಗೂ ರುಚಿಯಾಗಿರುವಂತಹ ಟಿಫನ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದರೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ಚಾಪ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಚಾಪರ್ ಇಲ್ಲ ಅಂತ ಹೇಳಿದರೆ ನೋಡಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ. ನಂತರ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 2 ರಿಂದ 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಮತ್ತು 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಕಪ್ ನೋಡಿ ಅನ್ನ. ಫ್ರೆಶ್ ಆದರೂ ತಗೊಳ್ಳಿ, ನೈಟ್ ಏನಾದರೂ ಮಿಕ್ಕಿದ್ರೆ ಅದಾದರೂ ಯೂಸ್ ಮಾಡ್ಬೋದು, ಸರಿನಾ? ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ತಾ ಇದ್ದೀನಿ. ಸೊ ಬೌಲಿಗೆ ನೋಡಿ ಇವಾಗ 1 ಕಪ್ಪಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ತದನಂತರ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತದನಂತರ ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು ಒನ್ ಬೈ ಒನ್ ಹಾಕ್ಕೊಳ್ತಾ ಹೋಗಿ. ನೋಡಿ, ಕ್ಯಾರೆಟ್ ತುರಿ ಆಗಿರ್ಬೋದು, ಈರುಳ್ಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಓಕೆನಾ? ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ಓಕೆ? ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬಿಟ್ಟು ನೋಡಿ, ನೀರನ್ನು ಸೇರಿಸದೆ ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು, ಓಕೆನಾ? ಈ ಥರ ನಾದಿದ್ರೆ ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಹದಕ್ಕೆ ಬಂದ್ಬಿಡುತ್ತೆ. ಇನ್ ಕೇಸ್ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ತೆಳುವಾಗಿ ಕಲಿಸ್ಕೋಬೇಕು ಅಷ್ಟೇ. ಸೇಮ್ ಅಕ್ಕಿ ರೊಟ್ಟಿಗೆ ಯಾವ ಥರ ನೀವು ಕಲಿಸ್ಕೊತೀರೋ ಅದೇ ಥರನೇ, ಓಕೆನಾ? ಬಟ್ ತುಂಬ ಸಾಫ್ಟಾಗಿ ಬರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ, ಓಕೆನಾ? ಸೊ ನೋಡಿ, ಈ ಥರ ಕಲಿಸಿದಾದ್ಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊತೀನಿ ಅಥವಾ ತುಪ್ಪ ಹಾಕಿಬಿಟ್ಟು ಕಲಿಸ್ತೀನಿ ಅಂದರೂ ಕಲಿಸ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಬಟ್ ನಾನೇನು ಹಾಕ್ಕೊತಾ ಇಲ್ಲ, ಹೀಗೆ ಮ್ಯಾಶ್ ಮಾಡಿಬಿಡ್ತೀವಲ್ವ ಕೈಯಿಂದ, ಆಟೋಮೆಟಿಕ್ಕಾಗಿ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ತೆಳುವಾಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ನೋಡಿ, ಇವಾಗ ನಾನು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡಿ ಇಟ್ಕೊಂಡ್ರೆ ಸುಲಭವಾಗುತ್ತೆ ಅಂತ ಈ ವಿಧಾನವನ್ನು ಮಾಡ್ತಾ ಇದ್ದೀನಿ, ಓಕೆನಾ? ತದನಂತರ ನೋಡಿ, ಇವಾಗ ನಾನು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಸ್ಟವ್ನ ಆನ್ ಮಾಡಿದೆ. ಇವಾಗ ಹಂಚನ್ನ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕಿದ್ದಾದಮೇಲೆ ಕೈಯಿಂದ ಚೆನ್ನಾಗಿ ಎಣ್ಣೆ ಸವರಬೇಕು ಹಂಚಿಗೆ, ಓಕೆನಾ? ಆ ಎಣ್ಣೆಯನ್ನು ಹಂಚಿಗೆ ಹಚ್ಚಿದ್ದಾದ್ಮೇಲೆ ನೋಡಿ, ಇವಾಗ ಆ ಮಾಡಿರುವಂತಹ ಉಂಡೆನ ಹಂಚ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಅಂಗೈಯಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದರೆ ಅಗಲ ಆಗುತ್ತೆ. ಏನಾದರೂ ಕೈಗೆ ಅಂಟ್ತಾ ಇದೆ ಅಂದರೆ ನೋಡಿ, ಒಂದು ಬಟ್ಲಿಗೆ ನೀರು ಹಾಕಿಬಿಟ್ಟು ಜಸ್ಟ್ ನೀರಲ್ಲಿ ಕೈನ ಒದ್ದೆ ಮಾಡಿಬಿಟ್ಟು ತಡ್ತಾ ಹೋಗಿ. ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಬರುತ್ತೆ. ಏನಕ್ಕೆ, ನಾವು ಡೈರೆಕ್ಟಾಗಿ ಹಂಚಿನ ಮೇಲೆ ತಡ್ತಾ ಇದ್ದೀವಲ್ವ, ಸೊ ಹಾಗಾಗಿ ಏನಾಗುತ್ತೆ, ತೆಳು ಬರುತ್ತೆ, ಓಕೆನಾ? ನಾವು ಡೈರೆಕ್ಟಾಗಿ ಈ ಥರ ಹಂಚಿನ ಮೇಲೆ ತಡ್ದಾಗ ಏನಾಗುತ್ತೆ, ಬಹಳ ತೆಳುವಾಗಿ ಬರುತ್ತೆ, ಜೊತೆಗೆ ಕ್ರಾಕ್ ಸಹ ಆಗೋದಿಲ್ಲ, ಓಕೆ? ಇವಾಗ ನೋಡಿ, ನಾನು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ? ನಾವು ಸ್ಟಾರ್ಟಿಂಗಲ್ಲೇ ಆನ್ ಮಾಡಿಬಿಟ್ಟು ತಟ್ಟಲಿಕ್ಕೆ ಆಗಲ್ಲ, ಕೈ ಸುಡುತ್ತೆ. ಸೊ ಹಾಗಾಗಿ ಆಫ್ ಮಾಡಿಬಿಟ್ಟು ತಟ್ಟಿ ಈಸಿಯಾಗಿ ತಟ್ಕೋಬಹುದು, ಓಕೆನಾ? ಇವಾಗ ನೋಡಿ, ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಪ್ರಕಾರ ಬಿಡ್ತಾ ಇದ್ದೀನಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಒಂದು ಸೈಡ್ ಈ ಥರ ಮಗ್ಚಾಕೊಳ್ತಾ ಇದ್ದೀನಿ. ತದನಂತರ 2 ಸೈಡ್ ಮಗ್ಚಾಕ್ಬಿಟ್ಟು ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಇದನ್ನು ಸುಟ್ಕೋಬೇಕು. ಸೇಮ್ ಚಪಾತಿ ಮತ್ತು ರೊಟ್ಟಿನ ಯಾವ ಥರ ನೀವು ಸುಟ್ಕೊತೀರಾ ಅದೇ ಥರ ಕೆಂಪಗೆ ಆಗೋವರೆಗೂ ಸುಟ್ಕೋಬೇಕು ಅಷ್ಟೇ, ಓಕೆನಾ? ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಜೊತೆಗೆ ಹೊಸ ಅಡುಗೆ ಕೂಡ ಇದು. ಒಂದೇ ಥರ ಮಾಡ್ಕೊಂಡು ಈ ಥರ ಮಾಡ್ತೀನಿ. ತುಂಬಾ ಹೆಲ್ತಿ ಫುಡ್ ಕೂಡ ಇದಕ್ಕೆ. ಕ್ಯಾರೆಟ್ ಹಾಕಿರ್ತೀವಿ ಅಲ್ವಾ? ಸೊ ಹಾಗಾಗಿ ನೀವು ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಈ ಥರ ಚೆನ್ನಾಗಿ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಸೇಮ್ ಮಿಕ್ಕಿರುವಂಥದ್ದು ಇದೇ ಥರ ಸುಟ್ಕೊಳ್ಳಿ, ಓಕೆನಾ? ಇವಾಗ ಏನು ಮಾಡ್ತಾ ಇದ್ದೀನಿ, ಈ ಥರ ಕಷ್ಟ ಆಗುತ್ತೆ ಮಾಡಲಿಕ್ಕೆ ಬರಲ್ಲ ಅಂದರೆ ಹೋಳಿಗೆ ಪೇಪರ್ನ ಬಳಸಿಬಿಟ್ಟು ನಾನು ಯಾವ ಥರ ತಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ತಟ್ಕೋಬಹುದು, ಓಕೆನಾ? ನಿಮಗೆ ಯಾವುದು ಈಸಿ ಆಗುತ್ತೆ, ಯಾವುದು ಅನುಕೂಲ ಆಗುತ್ತೆ ನೋಡಿಬಿಟ್ಟು ಮಾಡ್ಕೊಳ್ಳಿ. ಇವಾಗ ಪೇಪರ್ಗೆ ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದಾದಮೇಲೆ ಕೈನ ಚೆನ್ನಾಗಿ ಸವರಬೇಕು. ನಂತರ ನೋಡಿ, ಇವಾಗ ಉಂಡೆಯನ್ನು ಇಟ್ಬಿಟ್ಟು ಅಂಗೈಲಿ ಚೆನ್ನಾಗಿ ಪ್ರೆಸ್ ಮಾಡಿ ಅಗಲ ಆಗಿಬಿಡುತ್ತೆ. ಮತ್ತು ಆ್ಯಸ್ ಇಟ್ ಈಸ್ ನೀರಲ್ಲಿ ಕೈನ ಒದ್ದೆ ಮಾಡಿಬಿಟ್ಟು ತಟ್ಟಿ, ಅಂಟಲ್ಲ. ಎಷ್ಟು ತೆಳುಬೇಕು ಅಷ್ಟು ತೆಳುವಾಗಿ ತಡ್ಕೊಳ್ಳಿ, ಓಕೆನಾ? ಬಾಳೆ ಎಲೆ ಮೇಲೆ ತಟ್ಟಿದರೆ ಬಹಳನೇ ಹೆಲ್ತಿಗೆ ಒಳ್ಳೆಯದು, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದಂತಲೇ ಹೇಳ್ಬೋದು, ಓಕೆನಾ? ಇವಾಗ ನನ್ನ ಹತ್ರ ಇಲ್ಲಿ ಬಾಳೆ ಎಲೆ ಇಲ್ಲ, ಸೊ ಹಾಗೆ ನಾನು ಈ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ತಟ್ಟಿದ್ದ ಆದಮೇಲೆ ಡೈರೆಕ್ಟಾಗಿ ಪೇಪರ್ ಸಮೇತ ಕಾದಿರುವ ಹಂಚಿಗೆ ಹಾಕಬೇಕು, ಓಕೆನಾ? ಒಂಚೂರು ಅಂಟೋದಿಲ್ಲ, ಓಕೆ? ಕ್ರಾಕು ಆಗೋದಿಲ್ಲ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬಹುದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಳಿ ಕಮೆಂಟ್ ಮುಖಾಂತರ ಹೇಗಾಗಿತ್ತು ಅನ್ನೋದನ್ನು. ನೋಡಿ, ತಟ್ಟಿರುವಂತಹ ರೊಟ್ಟಿಯನ್ನು ಡೈರೆಕ್ಟಾಗಿ ನಾನು ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಒಂದು 2 ನಿಮಿಷ ಆದಮೇಲೆ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ? ಸೊ ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ, ಅಂಟ್ತಾ ಇಲ್ಲ, ಏನೂ ಇಲ್ಲ. ಆ್ಯಸ್ ಇಟ್ ಈಸ್ ಸ್ವಲ್ಪ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು 2 ಸೈಡ್ ಮಗ್ಚಾಕ್ಬಿಟ್ಟು
ಬೇಯಿಸ್ಕೋಬೇಕು ಅಂದರೆ ಸುಟ್ಕೋಬೇಕು ಅಷ್ಟೇ. ಓಕೆನಾ? ಸೊ ನೋಡಿ ಫೈನಲ್ ಆಗಿ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಸಖತ್ ಟೇಸ್ಟಿಯಾಗಿರುವಂತಹ ಅನ್ನದ ರೊಟ್ಟಿ ಅಂತ ಹೇಳ್ಬೋದು. ಇದಕ್ಕೆ ದಾಲ್ ಅಥವಾ ಚಟ್ನಿ ಎಲ್ಲದಕ್ಕೂ ಕಾಂಬೋ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭವಾಗಲಿ. ಬಾಯ್.